ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಅನಾಮಿಕಾ ನನಗೆ ನ್ಯಾಯ ಒದಗಿ ನಾನು ನನ್ನ ಗಂಡ ಇಬ್ರು ಖುಷಿಯಾಗಿರ್ಬೇಕು, ನನಗಷ್ಟೇ ಸಾಕು. ನೋಡಿದ್ರೆ ನನ್ನ ಗಂಡ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ನನಗೆ ಡಿವೋರ್ಸ್ ಬೇಕು, ನನಗೆ ನಿನ್ನ ಹತ್ರ ಜೀವನ ಮಾಡೋದಕ್ಕಾಗ್ತಿಲ್ಲ ಅಂತ ಟಾರ್ಚರ್ ಇಡ್ತಾ ಇದ್ದಾನೆ ನನಗೆ ಅಂತ ಇಲ್ಲದೆ ಇರೋ ಸಲ್ಲದೆ ಇರೋ ವಿಚಾರನೆಲ್ಲ ಪ್ರೆಸ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ. ಅದಲ್ದಿರ ಅನಾಮಿಕಾ ಅಪ್ಪು ವಿಚಾರನೂ ತೆಗ್ದು ಅಲ್ಲಿ ಉಳಿದಿರೋ ರಾಧಾಂತಗಳನ್ನೆಲ್ಲ ಸೃಷ್ಟಿಸ್ತಾ ಇರ್ತಾಳೆ. ಅದನ್ನ ಮನೆ ಮಂದಿಯವರೆಲ್ಲರೂ ಸಹ ಕೇಳಿಸ್ಕೊತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮನೇಲೂ ಅಪ್ಪು, ಕನಕ, ಕೃಷ್ಣಮೂರ್ತಿಯವರು ಸಹ ನೋಡಿ ಅವರು ಬೆಚ್ಚಬಿದ್ದು ಬೆರಗಾಗೋಗಿರ್ತಾರೆ. ಅವನು ಡೈಲಿ ಕುಡ್ಕೊ ಬಂದು ನನಗೆ ಡಿವೋರ್ಸ್ ಕೊಡ್ತೀಯೋ ಇಲ್ವೋ ಅಂತ ಚಿತ್ರಹಿಂಸೆ ನರಕನೆಲ್ಲ ಕೊಡ್ತಾ ಇದ್ದ. ಏನು ಮಾಡೋದು ಆಗ್ತಿಲ್ಲ, ಅದಕ್ಕೆ ನಾನು ಅಲ್ಲಿಂದ ಪಾರಾಗ್ಬಿಟ್ಟು ನಿಮ್ಮ ಹತ್ರ ನ್ಯಾಯ ಒದಗಿಸ್ಕೊಡೋಕ್ಕೆ ಅಂತ ಕೇಳ್ಕೊ ಬಂದಿದ್ದೀನಿ ಅಂತ ನಾಟಕ ಆಡ್ತಾ ಇರ್ತಾಳೆ ಅನಾಮಿಕಾ. ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಗೊತ್ತಾಗಿರುತ್ತೆ, ಕಲ್ಯಾಣ್ ಡ್ರಿಂಕ್ಸ್ ಕುಡ್ಕೊ ಬಂದು ಇಷ್ಟೆಲ್ಲ ರಾದಂತ ಮಾಡ್ತಾನ. ಏನು ಮಗ್ನೆ, ನೋಡಮ್ಮ ನೋಡು, ಏನು ಹೊಸ ಹೊಸ ಕತೆಗಳನ್ನೇ ಹೇಳ್ತಿದ್ದಾಳೆ ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ. ಎಲ್ಲರಿಗೂ ಸಹ ಬೇಜಾರಾಗಿರುತ್ತೆ ಅನಾಮಿಕನ ವರ್ತನೆ ನೋಡಿ. ಅಲ್ಲ, ನಮ್ಮನೆ ಹೆಸರನ್ನ ಇವಳು ಏನು ಈ ರೀತಿ ಕಳೀತಿದ್ದಾಳೆ ಅಂತ ಎಲ್ಲರಿಗೂ ಸಹ ಬೇಜಾರಾಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಝಾನ್ಸಿ ಅನ್ನೋರು ವುಮೆನ್ ವೆಲ್ಫೇರ್ ಅವರೆಲ್ಲರೂ ಸಹ ಕುಳಿತು ಅದಕ್ಕೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಲ್ಲ ಅನಾಮಿಕಾ, ನೀನು ಹೇಗೆ ಸಡನ್ನಾಗಿ ಹಿಂಗೆ ನನಗೆ ನನ್ನ ಗಂಡನ ಕಡೆಯಿಂದ ನನ್ನ ಗಂಡನ ಜೊತೆ ಖುಷಿಯಾಗಿರ್ಬೇಕು, ನಿಮ್ಮ ಗಂಡ ನೋಡಿದ್ರೆ ನಿನಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತಿದ್ಯಲ್ಲ, ಆ ದೊಡ್ಡ ಮನೆ ವ್ಯಕ್ತಿಯವರೆಲ್ಲ ಆ ರೀತಿ ಅಲ್ವಲ್ಲ, ತುಂಬ ಒಳ್ಳೆ ವ್ಯಕ್ತಿಗಳು, ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ ಅಂತ ಎಲ್ಲ ಹೇಳ್ತಿದ್ರು. ನೀವು ನನಗೆ ಸಪೋರ್ಟ್ ಮಾಡೋದಿಕ್ಕೆ ಬಂದಿದ್ದೀರಾ, ಅವ್ರಿಗೆ ಸಪೋರ್ಟ್ ಮಾಡೋದಿಕ್ಕೆ ಬಂದಿದ್ದೀರಾ ಅಂತ ಹೇಳ್ತಿದ್ದಂಗೆ, ಅಲ್ಲ ಆ ಅಪ್ಪುಗೂ ಮತ್ತು ಕಲ್ಯಾಣ್ಗೂ ಯಾವ ರೀತಿ ಸಂಬಂಧ? ಮದುವೆಗಿಂತ ಮುಂಚೆಯಿಂದಾನು ಅವರಿಬ್ರು ಸ್ನೇಹಿತರು, ನೀವೇ ಹೇಳಿದ್ರಿ. ಮತ್ತೆ ಅವರಿಬ್ಬರ ಮೇಲೆ ಮತ್ತೆ ಯಾಕೆ ಅನುಮಾನ ಪಡೋದು ನೀವು ಸ್ಟಾರ್ಟ್ ಮಾಡಿದ್ರಿ? ಅದಲ್ದಿರ ಇಲ್ಲದೆ ಇರೋ ಸಲ್ದೇ ಇರೋದು ನೀವನ್ನ ಹುಟ್ಟಿಸಿ ಹೇಳ್ತಾ ಇರೋದು, ಅವರಲ್ಲ ಅಂತ ಹೇಳ್ತಾ ಇರ್ತಾರೆ ಅವರು ಸಹ. ನೀವು ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಇರಿ, ಬೇಕಂದ್ರೆ ನೀವೇ ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಅಂತ ಹೇಳಿ ಅನಾಮಿಕನ ಹತ್ರ ಇರೋ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾ ಇರ್ತಾರೆ. ಆಗ ಅವ್ರಿಗೂ ಸಹ ನಂಬೋ ಸ್ಥಿತಿಗೆ ತರಿಸ್ಬಿಟ್ಟಿರ್ತಾಳೆ ಅನಾಮಿಕಾ. ಹೇಗಾದರೂ ಮಾಡಿ ನಾನು ಅನಾಮಿಕಾಗೆ ನ್ಯಾಯ ಕೊಡ್ತೀನಿ ಅಂತ ಝಾನ್ಸಿ ಅವರು ಸಹ ಹೇಳಿರ್ತಾರೆ. ಇನ್ನು ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಬೆಚ್ಚಬಿದ್ದು ಬೆರಗಾಗೋಗಿರ್ತಾರೆ. ಈ ಕಡೆ ನೋಡಿದ್ರೆ ಅಪ್ಪು ಅವ್ರ ಅಪ್ಪ ಅಮ್ಮ ಇಬ್ರು ಅಪ್ಪುನೇ ನೋಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿ, ಏನು ಮಾಡ್ತಿದ್ಯಾ ಅನಾಮಿಕಾ, ನೀನು ಹೇಗೋ ನಿನ್ನ ಗಂಡನ ಜೊತೆನೆ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರೋದು. ಈ ರೀತಿ ನೀನು ಪೊಲೀಸ್ ಸ್ಟೇಷನ್ನು, ಮೀಡಿಯಾ ಅಂತೆಲ್ಲ ಮಾತಾಡ್ತಾ ಹೋದರೆ ಈಗ ಅವರೇನೋ ದೊಡ್ಡ ಮನೆಯವರು, ಅವ್ರು ಅಷ್ಟಕ್ಕೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ, ಏನಾದರೂ ಅಂದ್ಕೊಳ್ಳಿ ಅಂತ ಸುಮ್ಮನೆ ಆಗ್ತಾರೆ. ಆದರೆ ನಮ್ಮನೆ ಹೆಸರು, ಮಾನ ಮರ್ಯಾದೆ ಹೋಗುತ್ತೆ ಅನಾಮಿಕಾ. ಅಪ್ಪ, ನೀನಷ್ಟೆಲ್ಲ ಯೋಚನೆ ಮಾಡಬೇಡ, ಕಲ್ಯಾಣ್ ಏನೇ ಆದರೂ ನನ್ನ ಹತ್ರ ಬಂದೇ ಬರ್ತಾನೆ, ನನ್ನ ಕಾಲು ಹಿಡ್ಕೋತಾನೆ, ನನ್ನ ಕ್ಷಮೆ ಕೇಳ್ತಾನೆ. ಆಗ ಅವ್ರ ಮನೆ ಇರೋ ಆಸ್ತಿ ಅಂತಸ್ತೆಲ್ಲ ನಾವು ಸಹ ಹಿಡ್ಕೋಬೋದು, ಅಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇರೋದಪ್ಪ ಅಂತ ಹೇಳ್ತಿದ್ರು. ಬೇಡ ಕಣೆ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೆ, ನಾವೇ ನಿನ್ನ ಏನೋ ತುಂಬ ಮುಂದುವರ್ಸ್ಬಿಟ್ವಿ ಅನ್ನಿಸ್ತಿದೆ, ಯಾಕೋ ನನಗಿದು ತುಂಬ ದೂರ ಹೋಗುತ್ತೆ ಅನ್ನಿಸ್ತಿದೆ ಅನಾಮಿಕಾ ಅಂತ ಅವ್ರ ಅಪ್ಪ ಅಮ್ಮನೂ ಸಹ ಹೇಳ್ತಿದ್ರೆ, ಮಾಮ್, ಡ್ಯಾಡ್, ಯು ಡೋಂಟ್ ವರಿ, ನಾನು ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಯು ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಬೇಜಾರಾಗಿ ಕೂತಿರ್ತಾನೆ. ಇಲ್ಲಿ ರಾಜ್, ಕಾವ್ಯ, ಮನೆ ಮಂದಿಯವರೆಲ್ಲರೂ ಸಹ ತುಂಬ ದಿಗ್ಲಾಗಿ ಕಲ್ಯಾಣ್ಗೆ ಏನಾಗ್ತಿದ್ಯೋ ಅನ್ನೋ ಯೋಚನೆದಲ್ಲೇ ಮೌನವಾಗಿ ಕೂತಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತು ರಾಹುಲ್ ಇಬ್ರು ತುಂಬ ಖುಷಿಯಿಂದ ಐಫೈನ ಹೊಡ್ಕೊಂಡು ಅವ್ರ ಖುಷಿನ ಸಂಭ್ರಮಿಸ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪುಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನು ಎಲ್ಲರಿಗೂ ಒಂದೊಂದು ಕಡೆಯಿಂದ ಒಂದೊಂದು ತೊಂದರೆ ಅನ್ನೋ ಥರ ಅವ್ರವ್ರ ದಿಗ್ಲಲ್ಲಿ ಅವ್ರು ಕೂತಿರ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ, ರಾಜ್ ಮೇಲಿಂದ ಇಳಿತಾ ಬರ್ತಾ ಇರ್ತಾನೆ. ಅಲ್ಲೆಲ್ಲ ಮನೆ ಮಂದಿಯವರೆಲ್ಲರೂ ಸಹ ನಿಲ್ಸಿರ್ತಾರೆ. ಆಗ ಕಾವ್ಯ ರಾಜ್ನ ನೋಡಿ ಮೌನವಾಗಿ ನಿಂತಿರ್ತಾಳೆ. ಇನ್ನು ಈ ಕಡೆ ಭುಜದ ಮೇಲೆ ಕೈ ಹಾಕಿ, ಕಲ್ಯಾಣ್, ನೀನೆಷ್ಟು ಸತಿ ನನಗೆ ಹೇಳ್ತಿದ್ದೆ ಅಣ್ಣ ನನಗೆ ಸರಿ ಹೋಗ್ತಿಲ್ಲ ಅಂತ, ಏನೋ ನಾನು ನಿನಗೆ ತುಂಬ ಬುದ್ಧಿವಾದ ಮಾಡಿದೆ, ಸರಿ ಹೋಗ್ತಾಳೆ ಇವತ್ತಿಲ್ಲ ನಾಳೆ, ಅನುಸರಿಸ್ಕೊಂಡು ಹೋಗು ಅಂತ ಎಲ್ಲ ನಾನು ನಿನಗೆ ತೀಡಕ್ಕೆ ಟ್ರೈ ಮಾಡಿದೆ. ನೋಡಿದ್ರೆ ಅನಾಮಿಕಾ ಈ ರೀತಿ ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನೊಂದು ನಿರ್ಣಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಆಗ
ಏನ್ ರಾಜ್ ಏನ್ ತಗೊಂಡಿದ್ಯಾ ಅಂತ ಡಿಸಿಷನ್ ಅಂತ ಹೇಳ್ತಿದಂಗೆ, ಅಜ್ಜಿ ಅದು ಕಲ್ಯಾಣ್ಗೆ ನಿಜವಾಗ್ಲೂ ಆ ಅನಾಮಿಕನಿಂದ ಡಿವೋರ್ಸ್ ಇಸ್ಕೊಟ್ಬಿಡೋಣ ಅಂತ ಅನ್ನಿಸ್ತಿದೆ. ರಾಜ್ ಏನ್ ಮಾತಾಡ್ತಾ ಇದ್ಯಾ ರೀ? ಏನ್ರಿ ಮಾತಾಡ್ತಿದ್ದೀರಾ? ಏನೋ ಅವಳು ಬುದ್ಧಿ ಇಲ್ದಿರಾ ಇಷ್ಟೆಲ್ಲ ರಾಧಾ ಅಂತ ಮಾಡ್ಕೊಂಡು ಹೋಗಿದ್ದಾಳೆ, ಮತ್ತೆ ಸರಿ ಹೋಗ್ತಾ ರೀ. ಹಾಗಂತ ನೀವು ಇಷ್ಟು ದೊಡ್ಡ ನಿರ್ಣಯ ಎಲ್ಲ ತಗೊಳಕ್ ಹೋಗ್ಬಿಡಿ ಅಂತ ಕಾವ್ಯನೂ ಹೇಳ್ತಾ ಇದ್ರೆ, ಇಲ್ಲ ಅಮ್ಮ ಕಾವ್ಯ, ಅನಾಮಿಕಾ ಬೇಕು ಅಂತಾನೆ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ನಮ್ಮ ಮನೆ ಆಸ್ತಿ ಅಂತಸ್ತು ಈಗ ಕಲ್ಯಾಣ್ ಅವಳ ಕಾಲ ಹತ್ರ ಹೋಗಿ ಮತ್ತೆ ಕ್ಷಮೆ ಕೇಳ್ಬೇಕಾ? ಹೇಳು ಅಂತ ಹೇಳ್ತಿದ್ದಂಗೆ ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹಾಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ ಅಂತ ರಾಜ್ ಹೇಳ್ತಿದ್ದಂಗೆ, ರಾಜ್ ನೀನೇನೋ ಡಿವೋರ್ಸ್ ಇಸ್ಕೊಡಕ್ ರೆಡಿ ಆಗ್ತಿದ್ಯಾ, ಆ ಕಡೆಯಿಂದ ಅನಾಮಿಕಾನು ಕೊಡ್ಬೇಕಲ್ಲ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ. ಆಗ ಕೊಡೋ ರೀತಿ ನಾನ್ ಮಾಡ್ತೀನಿ, ಅದಕ್ಕೆ ನಮ್ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಮ್ಮ ಒಪ್ಕೊಂಡ್ರೆ ಮಾತ್ರ ಅಂತ ಹೇಳಿ ಇನ್ನ ರಾಜ್ ಸೀದಾ ಹೋಗಿ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಮಾತಾಡಿಸ್ತಾ ಇರ್ತಾನೆ. ಅಲ್ಲ ಚಿಕ್ಕಮ್ಮ, ಈಗ ನಾವು ಕಲ್ಯಾಣ್ ಖುಷಿಗೋಸ್ಕರ ನಾವು ಮಾಡ್ಬೇಕಾಗುತ್ತೆ, ಈಗ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಇನ್ನು ಕಲ್ಯಾಣ್ ಕುಗ್ಗೋಗ್ತಾನೆ ಅಂತ ಹೇಳ್ತಿದಂಗೆ ಇನ್ನ ಪ್ರಕಾಶ್ ಅವರು ಸಹ ಆಯ್ತು ನೀನ್ ಹೇಳ್ದಂಗೆ ಮಾಡು ರಾಜ್ ಅಂತ ಹೇಳ್ತಾ ಇರ್ತಾರೆ. ಏನ್ ಚಿಕ್ಕಪ್ಪ, ಏನ್ ಚಿಕ್ಕ ಮಾವ ನೀವು ಹಾಗೆ ಹೇಳ್ತಾ ಇದ್ದೀರಾ? ಬೇಡ ಮಾವ, ಹೇಳದ್ನ ಅರ್ಥ ಮಾಡ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇರ್ತಾಳೆ ಕಾವ್ಯನು ಸಹ. ಅಷ್ಟೊತ್ತಿಗೆ ಆ ಕಡೆಯಿಂದ ಡೋರಿಂದ ಪೊಲೀಸರು ಬರ್ತಾ ಇರ್ತಾರೆ. ಇನ್ನು ಮನೆ ಮಂದಿಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ಆಗ ರಾಜ್ ಏನಾಗ್ಬೇಕಿತ್ತು ಅಂತ ಕೇಳಿದಾಗ, ಕಲ್ಯಾಣ್ನ ಅರೆಸ್ಟ್ ಮಾಡ್ಬೇಕಿತ್ತು. ಎಂತಕ್ಕೆ? ಯಾವ ದೇಶಕ್ಕೆ? ಅವ್ರೆ ಮಿಸ್ಸಸ್ ಅನಾಮಿಕಾ ಅವ್ರಿಗೆ ದಿನ ಕುಡ್ಕೊ ಬಂದು ಟಾರ್ಚರ್ ಕೊಡ್ತಿದ್ದಾರೆ, ಡಿವೋರ್ಸ್ ಬೇಕು ಅಂತ ಕೇಸ್ ಹಾಕಿದ್ದಾರೆ, ಹಾಗಾಗಿ ಕರ್ಕೊಂಡೋಗೋದಿಕ್ ಬಂದಿದೀವಿ ಅಂತ ಹೇಳ್ತಾ ಇರ್ತಾರೆ. ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಆಗ ಇಲ್ಲ, ನಮ್ಮ ಮಗ ಆ ರೀತಿ ತಪ್ಪು ಮಾಡೋ ಅಂತನಲ್ಲ, ಇನ್ನು ಅವಳಿಂದಾನೇ ನಮ್ಮ ಮನೆ ಎಲ್ಲ ಚೆಲ್ಲಾಚಿದ್ರಿ ಆಗೋಗಿದೆ, ಇಂತರ ಕೆಲಸ ನನ್ನ ಮಗ ಮಾಡಲ್ಲ ಅಂತ ಧನಲಕ್ಷ್ಮಿ ಅವರು ಹೇಳ್ತಿದ್ದಂಗೆ, ಚಿಕ್ಕಮ್ಮ ನೀನ್ ಸುಮ್ನೆ ಇರು, ಇದು ಆ ಅನಾಮಿಕಾನೇ ಬೇಕು ಅಂತ ಮಾಡಿಸ್ತಾ ಇರೋದು. ಈಗ ಅನಾಮಿಕಾನೇ ಬೇಕು ಅಂತ ಮಾಡಿಸ್ತಾ ಇರೋದು. ಕಲ್ಯಾಣ್ ಹೇಗಾದ್ರೂ ಹೋಗಿ ಅವಳು ಕಾಲ್ಬೇಡಿ ನನ್ ಶಂಸು ಅಂತ ಎಲ್ಲ ಕೇಳ್ಕೊಂಡು ಈ ಮನೆಗ್ ಬರ್ಬೇಕು ಅಂತ. ಆ ರೀತಿ ನಮಗೂ ಇಷ್ಟ ಇಲ್ಲ ಚಿಕ್ಕಮ್ಮ, ನಿನಗ್ ಇಷ್ಟ ಇದ್ಯಾ ಅಂತ ಕೇಳ್ತಿದ್ರೆ ಇನ್ನ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ಬೇಜಾರಾಗ್ತಾ ಇರುತ್ತೆ. ಮನೆ ಮಂದಿಯವರು ಎಲ್ಲರೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಲ್ಯಾಣ್ ಏಕಾಏಕಿ ನನಗೆ ಅಂತೋಳ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಣ್ಣ, ಅರ್ಥ ಮಾಡ್ಕೊ ಪ್ಲೀಸ್, ಇಷ್ಟೇ ಇವಳು ನನ್ ಮಾನ ಮರ್ಯಾದೆ ತೆಗ್ದಿದ್ದಾಳೆ ಅಂದ್ರೆ ಇನ್ನು ಅಂತೋಳ ಜೊತೆ ನನ್ ಸಂಸಾರ ಹೆಂಗ್ ಮಾಡೋದಿಕ್ಕಾಗುತ್ತೆ, ಬೇಡವೇ ಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಅವರು ಸಹ ಹೇಳ್ತಾ ಇರ್ತಾರೆ, ಅಲ್ಲ ನನ್ ಮಗಂದು ಮತ್ತೆ ಈ ಮನೆ ಹೆಸರನ್ನೆಲ್ಲ ಕಳ್ದಿರೋಳ್ನ ನಾನ್ ಹೇಗ್ ನನ್ ಸೊಸೆ ಅಂತ ಅನ್ಕೊಳ್ಳಿ, ನನ್ಗೆ ಆಗ್ತಾ ಇಲ್ಲ ರಾಜ್, ಏನಾದ್ರೂ ಒಂದು ಗತಿ ಮಾಡು ಅಂತ ಹೇಳ್ತಾ ಇರ್ತಾನೆ. ಇನ್ನ ಮನೆ ಮಂದಿಯವರೆಲ್ಲರೂ ಸಹ ರಾಜ್ ನಿರ್ಣಯನ ಒಪ್ಕೊಂಡಿರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ರೀ ಬೇಡ ರೀ ಅಂತ ಹೇಳಿ ತಡಿತಾ ಇರ್ತಾಳೆ. ಇನ್ನ ಮನೆ ಮಂದಿಯವರೆಲ್ಲ ಏಕಾಏಕಿ ಈಗ ಆ ನಿರ್ಣಯಕ್ಕೆ ಒಪ್ಕೊಳ್ತಾ ಇದ್ದಾರೆ. ಇನ್ನ ಕಲ್ಯಾಣ್ ಸಹ ಇನ್ನ ಅನಾಮಿಕನಿಂದ ಡಿವೋರ್ಸ್ನ ಎಕ್ಸೆಪ್ಟ್ ಮಾಡಿ ಇನ್ನ ಅವನು ಮುಂದೆ ಹೆಜ್ಜೆ ಈಗ ಅನಾಮಿಕಾ ಬೇಕು ಅಂತ ಮಾಡ್ತಾ ಇರೋ ವಿಚಾರ ಮನೆ ಮಂದಿಯವ್ರಿಗೆಲ್ಲರಿಗೂ ತಿಳಿದಿ ಈಗ ಅನಾಮಿಕಾಗೇನೆ ತಿರುಗೇಟ್ ಕೊಡೋದಿಕ್ಕೆ ರಾಜ್ ಹೊರಟಿದ್ದಾನೆ. ಈಗ ಅನ್ಕೊಂಡಂಗೆ ಅನಾಮಿಕಂಗೆ ಬೇಕು ಅಂತಾನೆ ರಾಜ್ ಡಿವೋರ್ಸ್ ಇಸ್ಕೊಡ್ತಾನ. ಕಲ್ಯಾಣ್ ಮತ್ತೆ ಅಪ್ಪು ಇಂದ ಮತ್ತೆ ಎಲ್ಲಾ ಕಡೆ ರಾಧಾ ಅಂತ ಆಗುತ್ತಾ. ಈ ಕಡೆನ ಕಾವ್ಯನ್ಗೂ ಸಹ ಬೇಜಾರಾಗ್ತಿದೆ, ಇದನ್ಗೆ ಈ ರೀತಿ ಜೀವನ ಹಾಳಾಗ್ತಿದ್ಯಲ್ಲ ಅಂತ. ಈಗ ಅವಳೋಗಿ ಅವ್ರ ಸಂಸಾರನ ಉಳಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.